ನೀನು ಮದ್ವೆ ದಿನ ಬಂದ್ರೆ ಸಾಕು. ಊರಿಗಿಂತ ಮುಂಚೆ ಎಲ್ಲ ಬಂದ್ಬಿಡ್ಬೇಡ ಪ್ಲೀಸ್. ಅರ್ಚನನ್ನ ಕೇರ್ಫುಲ್ ಆಗಿ ನೋಡ್ಕೊ. ಮದ್ವೆ ದಿನ ಮಾತ್ರ ನಿನ್ ಫ್ರೆಂಡ್ ನಾಗ ಇದ್ದಾನಲ್ಲ, ಅವನಿಗೆ ಹೇಳಿ ಅವನಿಗೆ ಅರ್ಚನನ್ನ ವಹಿಸಿ ನೀನ್ ಅಲ್ಲಿಂದ ಬಂದ್ಬಿಡು. ಮದ್ವೆಗ್ ಬಂದು ಇಮ್ಮಿಡಿಯೇಟ್ ಆಗಿ ವಾಪಸ್ ಹೋಗ್ಬೇಕಾಗತ್ತೆ. ಓಕೆ? ಹಾ ಸರಿ ಸರಿ, ಓಕೆ. ಹುಷಾರು, ಆಮೇಲೆ ಮಾಡ್ತೀನಿ. ಏನ್ ಮಾಡೋದು? ಅರ್ಚನಾ, ಎಲ್ಲಿಂದ ಹುಡ್ಕೋದು ಅರ್ಚನಾ ನಿನ್ನ ಇವಾಗ? ಸಾರಿ ಶಾಂತಿ, ನೀನ್ ಕೊಟ್ಟಿರೋ ಒಂದೇ ಒಂದು ಕೆಲಸನೂ ನನ್ನಿಂದ ನಿಭಾಯಿಸೋದಕ್ಕಾಗ್ಲಿಲ್ಲ. ಈಗ ಅರ್ಚನಾನ ಎಲ್ಲಿ ಅಂತ ಹುಡುಕ್ಲಿ? ಅರ್ಚನಾ! ಬಿತ್ಕೊಂಡಿದ್ದಾಳ, ಎದ್ದಿದ್ದಾಳ? ಇನ್ನ ಇಲ್ಲ ಮಂತ್ರ, ಎದ್ದಿಲ್ಲ. ಇವಳಿಗೆ ಕಾರಲ್ಲಿ ಬರ್ಬೇಕಾದ್ರೆ ಎಚ್ಚರ ಆಗೋಯ್ತಂತೆ. ಅದಕ್ಕೆ ನಮ್ಮ ಹುಡುಗರು ಸ್ಟ್ರಾಂಗ್ ಡೋಸ್ ಕೊಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಡೋಸ್ ಕೊಟ್ಟಿದ್ದಾರೆ ಅನ್ಸುತ್ತೆ ಹುಡುಗರು. ಕೊಡ್ಲೇ ಬಿಡು, ಇವಳು ಕೊಬ್ಬು ಜಾಸ್ತಿ. ಈ ಸಲ ಅವಳು ಕೊಬ್ಬಲ್ಲಿ ಇಳಿಸ್ಬಿಡ್ತೀನಿ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಹೋದ್ಸಲ ನೀನು ಹೇಳ್ದೆ ಅಂತ ಅವಳು ಕೇಳಿದ್ನಲ್ಲ, ತಿನ್ನೋದಿಕ್ಕೆ ತಂದ್ಕೊಟ್ಟೆ. ಈ ಸಲ ಉಪವಾಸ ಆಗ್ತೀನಿ. ನೀನ್ ಏನ್ ಬೇಕಿದ್ರೂ ಮಾಡ್ಕೊ, ಆದ್ರೆ ಅವಳ ಆರೋಗ್ಯ ಹಾಳಾಗ್ಬಾರ್ದು. ಅವಳು ಚೆನ್ನಾಗಿರ್ಬೇಕು. ನೀನ್ ಸರಿಯಾಗಿದ್ಯಾ. ಮಂತ್ರ, ನನಗೊಂದು ಡೌಟು. ಏನು? ಈಗ ಅರ್ಚನ ಜಾಗದಲ್ಲಿ ಶಾಂತಿ ಇದ್ದಾಳಲ್ವಾ? ಹೌದು, ನಾನೇ ಹೇಳಿದ್ದು. ಹಾಗಿದ್ಮೇಲೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋ ಅರ್ಚನ ಯಾಕೆ ಅವರ ಅಣ್ಣನ ಮೀಟ್ ಮಾಡಿಲ್ಲ? ಚಿನ್ನು ಯಾಕೆ ಅವಳು ಒಂದ್ ಕಡೆ ಮುಚ್ಚಿಟ್ಟಿದ್ದ? ನಾವ್ ಹೆಂಗಿಟ್ಟಿದ್ವೋ ಅದೇ ತರ ಅವನ್ ಯಾಕೆ ಇಟ್ಟಿದ್ದ? ಇದ್ರ ಬಗ್ಗೆ ನೀನೇನಾದ್ರೂ ಯೋಚನೆ ಮಾಡಿದ್ಯಾ? ಹೌದು, ತುಂಬಾ ಯೋಚನೆ ಮಾಡಿದ್ದೀನಿ. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಆ ಶಾಂತಿ ಬೇರೆ ಏನೋ ಪ್ಲಾನಲ್ಲಿದ್ದಾಳೆ. ಯಾಕೆ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಆದ್ರೆ ಏನೋ ಲಾಭ ಇದೆ ಅವಳಿಗೆ. ಇನ್ನೇನ್ ಲಾಭ ಇರತ್ತೆ? ಆಸ್ತಿ, ದುಡ್ಡು, ಕಾಸು, ಒಡವೆ? ಇಲ್ಲ, ಸುಮ್ಮನೆ ನಾವೇ ಏನೋ ಯೋಚನೆ ಮಾಡಬಾರ್ದು. ಅದೇನು ಅಂತ ತಿಳ್ಕೋಬೇಕು. ಆದ್ರೆ ಅರ್ಚನನ್ನ ಯಾಕೆ ಕೂಡಾಕಿದ್ದು, ಕೂಡಾಕದ್ಮೇಲೆ ಅಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ಬೇಕು ನಂಗೆ. ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಆ ಚಿನ್ನುನೇ ನಾವು ಎತ್ತಾಕೊಂಡ್ ಬರ್ಬೇಕು. ಏಯ್ ಲೂಸಾ, ಹಾಗೇನಾದ್ರೂ ಮಾಡ್ಬೇಡ ನೀನು. ಅವನು ದೊಡ್ಡ ಮೆಂಟಲ್ಲು. ಅವನು ಇಲ್ಲಿಗೆ ಬಂದ ಅಂದ್ರೆ ನಾವುಗಳ ಕಂಬಿ ಹಿಂದೆ ಇರ್ಬೇಕಾಗತ್ತೆ. ಹಾಗಾದ್ರೆ ಅಲ್ಲಿ ಏನ್ ನಡೀತು ಅಂತ ನಾವು ಹೇಗ್ ತಿಳ್ಕೊಳ್ಳೋದು ಮಂತ್ರ? ಸುಲಭ, ತುಂಬಾ ಸುಲಭ. ಆ ಅರ್ಚನ ನಮ್ ಕೈಲ್ತಾನೆ ಇದ್ದಾಳೆ. ಪ್ರಜ್ಞೆ ಬಂದ್ಮೇಲೆ ಹುಷಾರಾಗಿ ನೈಸಾಗಿ ಅವಳಿಂದ ಬಾಯ್ ಬಿಡ್ಸು. ಅಕಸ್ಮಾತಾಗಿ ಹೇಳಿಲ್ವಾ, ನಿನ್ ಸ್ಟೈಲಲ್ಲೇ ಬಾಯ್ ಬಿಡ್ಸು. ಶಾಂತಿ ಪರ್ಮಿಷನ್ ಇಲ್ದೆ ಆ ಚಿನ್ನು ಅವಳನ್ನ ಒಂದ್ ಕಡೆ ಕೂಡಾಕಕ್ ಸಾಧ್ಯನೇ ಇಲ್ಲ. ಹೌದಲ್ವಾ? ನಮಗಿರೋ ಗೊಂದಲನೂ ಅದೇ. ನಮ್ಮಿಬ್ರ ಕೈಗೆ ಸಿಕ್ಕಿರೋ ಅರ್ಚನಾ ಇಲ್ಲಿಂದ ತಪ್ಪಿಸ್ಕೊಂಡ್ಲು. ಆದ್ರೆ ಅವಳನ್ನ ಅವ್ರ ಅಣ್ಣನಿಗೆ ಒಪ್ಪಿಸ್ಲಿಲ್ಲ. ಯಾಕೆ? ಅಯ್ಯೋ, ಕೇಳಿದ ಪ್ರಶ್ನೆನ ಎಷ್ಟಲ್ಲ ಕೇಳ್ತೀಯೇ? ಬಾಯ್ ಬಿಡ್ಸು ಅಂತ ಹೇಳ್ದೆ ತಾನೆ. ನೀನ್ ಬಾಯ್ ಬಿಡ್ಸೆ, ನಾನ್ ಕೇಳಿಸ್ಕೋತೀನಿ. ಸರಿ, ಬಾಯಿ ಬಿಡಿಸ್ತೀನಿ. ಅವಳು ಪ್ರಜ್ಞೆ ಬರಲಿ. ಅವಳ ಬಾಯಿಂದ ಹೇಗೆ ಕಕ್ಕಿಸ್ತೀನಿ ಅಂತ ನೀನೇ ನೋಡ್ತಾ ಇರು. ಅದು ಸರಿ, ನೀನೇನಾದ್ರು ತಿಂದ್ಯಾ? ನಿನ್ಗೆ ಎಷ್ಟಲ್ಲ ಹೇಳೋದು ನಾನು ಒಂದ್ ಹೊತ್ತೆ ತಿನ್ನೋದು ಅಂತ? ಹೌದಲ್ವಾ? ಸರಿ, ನನಗಂತೂ ಹೊಟ್ಟೆ ಹಸ್ತಿದೆ, ನಾನು ಹೋಗಿ ತಿಂತೀನಿ. ತಿನ್ನು. ಹೌದಲ್ವಾ? ಅರ್ಚನಾ ಅಲ್ಲಿಂದ ತಪ್ಪಿಸ್ಕೊಂಡು ಯಾಕೆ ಅವರನ್ನ ನೋಡಕ್ ಹೋಗ್ಲಿಲ್ಲ? ಇಲ್ಲಿರೋ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಊರಿಗಾದ್ರೂ ಹೋಗ್ಬೇಕಾಗಿತ್ತಲ್ಲ. ಇನ್ನೂ ಇವಳು ಶಾಂತಿ ಕಣ್ಣಿಗೆ ಬಿದ್ದಿಲ್ವಾ ಬಿದ್ದಿದ್ದಾಳ ಗೊತ್ತಾಗ್ತಾ ಇಲ್ವಲ್ಲ.